ಯಾರು ನೀನು? ಆದಮ್, ಸೇಂಟ್, ಜೋಸೆಫ್. ನನ್ನನ್ನು ಯಾಕೆ ಕರ್ಕೊಂಡು ಬಂದೆ? ಇದೇ ಪ್ರಶ್ನೆನ ನಾನು ನಿನ್ನ ಹತ್ರ ಕೇಳಿದ್ರೆ? ಗಂಟು ಬಿಚ್ಚಕ್ ನಾನ್ ಪಟ್ ಪಾಡಿದ್ಯಲ್ಲ. ನೀನೇನು ಯೋಚನೆ ಮಾಡ್ತಿದ್ಯಾ? ನಾವ್ ಹೇಗಾದ್ರೂ ಮಾಡಿ ಇಲ್ಲಿಂದ ಹೋಗ್ಬೇಕು. ನನಗೇನೋ ಇಂಟ್ರೆಸ್ಟ್ ಇಲ್ಲ, ಆದ್ರೆ ನಿನಗ್ ಬೇಕಾದ್ರೆ ಬಾ ನೋಡೋಣ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಿನ್ಗಿಲ್ಲಿಂದ ಹೋಗ್ಬೇಕು ಅಂತ ಮನ್ಸಿಲ್ವಾ? ಅದೆಲ್ಲ ಒಂದು ದೊಡ್ಡ ಕತೆನಮ್ಮ. ಹೇಳೋದಕ್ ಶುರು ಮಾಡಿದ್ರೆ ನನಗೆ ತಪ್ಪಿಸ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಹನ್ನೊಂದು ಗಂಟೆನಾ? ಮಲ್ಕೊಳ್ಳೋ ಟೈಮ್ ಆಯ್ತು. ಓಹ್, ಓಡ್ತಿಲ್ವಾ? ಸರಿ ಸರಿ. ಏನ್ ಮಾಡ್ತಿದ್ದ ನೀವನು? ಏಯ್, ಲೂಸ್ ತರ ಏನ್ ಮಾಡ್ತಿದ್ಯಾ? ನಾಕ್ ದ ಡೋರ್. ಡೋರ್ ಓಪನ್. ಈ ಬಾಗ್ಲು ತೆಗೆದಕ್ಕೆ ಆಲ್ರೆಡಿ ಟ್ರೈ ಮಾಡ್ದೆ. ಮರಿಯಾ, ನಾನೊಂದು ಸತ್ಯ ಹೇಳ. ವಿ ಆರ್ ಟ್ರ್ಯಾಪ್ಡ್. ನಾನು ಅವ್ರ ಅಪ್ಪ ಅಮ್ಮನ ಬಗ್ಗೆ ಕೇಳಿದ್ದು, ಅದಕ್ಕೆ ಅವಳು ಅಷ್ಟೊಂದು ಅಳ್ತಿದ್ದಾಳೆ. ಕಂದ, ಅವಳಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಕಣೋ. ಅವ್ರ ಬಗ್ಗೆ ಯಾರೇ ಕೇಳಿದ್ರು ಅವಳು ಅಳ್ತಾಳೆ.
ಅದಕ್ಕೋಸ್ಕರ ನನ್ ಕಂದ ಅಲ್ವಾ, ಅವಳ ಹತ್ರ ಹೋಗಿ ಕ್ಷಮೆ ಕೇಳು. ಅಮ್ಮ, ಗೊತ್ತಿಲ್ದೆ ತಾನೇ ಕೇಳ್ದೆ, ನಾನ್ ಯಾಕೆ ಸಾರಿ ಕೇಳ್ಬೇಕು? ಇಲ್ಲಿ ನೋಡಿಲ್ಲಿ, ಪ್ರಪಂಚದಲ್ಲಿ ದೊಡ್ಡ ಪಾಪ ಒಂದ್ ಹೆಣ್ಣನ್ನ ಕಣ್ಣೀರ್ ಹಾಕೋ ಹಾಗೆ ಮಾಡೋದು. ಗೊತ್ತಿಲ್ದೆ ಮಾಡಿದ್ರು ಅದು ದೊಡ್ಡ ಪಾಪನೇ. ಕಂದ, ಒಂದ್ ಹೆಣ್ಣು ನಗೋದಿಕ್ಕೆ ಕಾರಣ ನೀನಾಗ್ದೇ ಇದ್ರೂ ಪರವಾಗಿಲ್ಲ, ಆದ್ರೆ ಒಂದ್ ಹೆಣ್ಣಿನ ಅಳುಗೆ ಕಾರಣ ನನ್ ಮಗ ಆಗ್ಬಾರ್ದು. ನಮ್ಮಿಬ್ರು ಬಗ್ಗೆ ಗೊತ್ತಿಲ್ಲದೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ನಮ್ಮಿಬ್ರಲ್ಲೂ ಏನೋ ಒಂದು ಕಾಮನ್ ಫ್ಯಾಕ್ಟರ್ ಇರಬೇಕು. ಬದುಕ್ತಿವೋ ಸಾಯ್ತೀವೋ ಗೊತ್ತಿಲ್ಲ. ಇಲ್ಲಿದ್ದು ಸಾಯೋದ ಅಥವಾ ಹೊರಗಡೆ ಹೋಗಿ ಬಾಳೋದ, ಅದನ್ನ ನಾವೇ ಡಿಸೈಡ್ ಮಾಡಬೇಕು. ರಾಜಮಹಲ್ಗೆ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಆಡಮ್ ಅಂಡ್ ಮರಿಯಂ, ವಿ ಆರ್ ಗೋಯಿಂಗ್ ಟು ಪ್ಲೇ ಅ ಲೈಫ್ ಗೇಮ್. ಲಿಸನ್ ಕೇರ್ಫುಲಿ. ಈ ಕಾಲ್ ಕಟ್ಟಾದ್ಮೇಲೆ ಸ್ವಲ್ಪ ಹೊತ್ತಷ್ಟೇ ನೀವು ಜೀವಂತವಾಗಿರ್ತೀರಾ. ಯಾಕಂದ್ರೆ ನಿಮ್ಗಳ ದೇಹಕ್ಕೆ ನಾನೊಂದು ಸ್ಲೋ ಪಾಯ್ಸನ್ ಕೊಟ್ಟಿದ್ದೀನಿ. ನೀವು ನಿಮ್ ಜೀವನ ಕಾಪಾಡ್ಕೋಬೇಕಂದ್ರೆ ಅಲ್ಲಿರೋ ಆಂಟಿಡೋಸ್ನ ಕಂಡುಹಿಡಿಬೇಕು. ಆ ಬಾಕ್ಸ್ ಒಳಗಡೆ ಗೇಮ್ನ ಹಿಂಟ್ ಇದೆ, ಅದ್ರ ಜೊತೆಗೆ ಒಂದು ವಾಚ್ ಕೂಡ ಇದೆ. ವಾಚ್ ಅಲ್ಲಿ ಟೈಮ್ನ ನೋಟ್ ಮಾಡ್ಕೊಳ್ಳಿ.